ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಬಲಗೈ ಸಮುದಾಯಗಳ ಬೃಹತ್ ಪ್ರತಿಭಟನೆ. ರೋಸ್ಟರ್ ಬಿಂದು ಅನ್ಯಾಯ, ನಾಗಮೋಹನ್ ದಾಸ್ ವರದಿ ವಿರುದ್ಧ ಆಕ್ರೋಶ ವ್ಯಕ್ತ. ಒಳ ಮೀಸಲಾತಿ ಮತ್ತು ರೋಸ್ಟರ್ ಬಿಂದು ಒಳಗಡೆ ನಡೆಯುತ್ತಿರುವ ಅನ್ಯಾಯವನ್ನು ಖಂಡಿಸಿ ಬಲಗೈ ಸಮುದಾಯಗಳ ಒಕ್ಕೂಟವು ಮಾರ್ಚ್ 25ರಂದು ಬೆಂಗಳೂರು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಂಡಿದೆ. ನಾಗಮೋಹನ್ ದಾಸ್ ಏಕಸದಸ್ಯ ಆಯೋಗ ನೀಡಿರುವ ವರದಿ ಅವೈಜ್ಞಾನಿಕವಾಗಿದೆ ಎಂದು ಆರೋಪಿಸಿದ ಒಕ್ಕೂಟ ವರದಿಯನ್ನು ತಿರಸ್ಕರಿಸಿ ಮರು ಸಮೀಕ್ಷೆ ನಡೆಸುವಂತೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದೆ. ಒಳ ಮೀಸಲು ಜನಸಂಖ್ಯೆ ಆಧಾರದ ಮೇಲೆ ಎಲ್ಲ ಸಮುದಾಯಗಳಿಗೆ ಸಮಾನವಾಗಿ ಹಂಚಿಕೆ ಆಗಬೇಕು ಎಂದು ಆಗ್ರಹಿಸಲಾಗಿದ್ದು, ಇನ್ನು ರೋಸ್ಟರ್ ಬಿಂದು ಒಳಗಡೆ ನಡೆಯುತ್ತಿರುವಂತಹ ಅನ್ಯಾಯವನ್ನ ತೀವ್ರವಾಗಿ ಖಂಡಿಸಿರುವ ಮುಖಂಡರು ಸರ್ಕಾರ ಒಂದು ವರ್ಗದ ಒತ್ತಡಕ್ಕೆ ಮಣಿಯಬಾರದು ಎಂದು ಎಚ್ಚರಿಸಿದ್ದಾರೆ. ನಾಳೆ ನಡೆಯುವ ಪ್ರತಿಭಟನೆಯಲ್ಲಿ ಸರಿಸುಮಾರು 5 ಲಕ್ಷಕ್ಕೂ ಹೆಚ್ಚು ಜನರು ಭಾಗವಹಿಸುವ ನಿರೀಕ್ಷೆ ಇದ್ದು, ಈ ಹಿನ್ನೆಲೆಯಲ್ಲಿ ಇದೇ ಮಾರ್ಚ್ 24ರಂದು ಬಳ್ಳಾರಿ ನಗರದಲ್ಲಿ ಪೂರ್ವಭಾವಿ ಸಭೆ ನಡೆಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕರೆ ನೀಡಲಾಗಿದೆ. ಬ್ಯೂರೋ ರಿಪೋರ್ಟ್, ಹೇಮಂತ್ ರಾಜ್, ಸೂರ್ಯ ನ್ಯೂಸ್ ಕನ್ನಡ, ಬಳ್ಳಾರಿ. ಬಳ್ಳಾರಿ ಜಿಲ್ಲಾ ನಮ್ಮ ಬಲಗೈ ಸಮಾಜದ ಅಂದರೆ ಯಾವುದೇ ಸಂಘಟನೆಯಲ್ಲಿರಲಿ ಈ ಒಳ ಮೀಸಲಾತಿ ಹೋರಾಟ ಒಂದು ರಾಜ್ಯ ಸಮಿತಿಯಲ್ಲಿ ಏನು ಬಲಗೈ ಸಮುದಾಯಗಳ ಮಹಾ ಒಕ್ಕೂಟ ಅಂತ ಏನು ಮಾಡಿದಾರಲ್ಲ, ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಬಲಗೈ ಸಮಾಜದ ಬಳ್ಳಾರಿ ಜಿಲ್ಲಾ ಒಕ್ಕೂಟ ವತಿಯಿಂದ, ಆಮೇಲೆ ನಮ್ಮ ಮಹಾಸಭೆಗಳು ಅಧ್ಯಕ್ಷರುಗಳು ಎಲ್ಲರೂ ಇದರಲ್ಲಿ ಬಂದ್ಬಿಟ್ರು ಬಲಗೈ ಸಮಾಜ ಒಕ್ಕೂಟದಲ್ಲಿ. ನಾಳೆ ನಡ್ತಕ್ಕಂಥ 25/3/2026ರಲ್ಲಿ ನಾಳೆ ಸ್ವಾಮೀಜಿ ಪೂಜಾ ಜ್ಞಾನಪ್ರಕಾಶ ಸ್ವಾಮೀಜಿ ಅವರು ಮತ್ತು ಸಿದ್ದಯ್ಯ ಸಾಹೇಬ್ರವರು, ಶ್ರೀಮತಿ ವಾಣಿ ಮೇಡಮ್ ಅವರು ಮೂವರು ಅವರು ನಮ್ಮ ಕರ್ನಾಟಕ ರಾಜ್ಯದ ಬಲಗೈ ಸಮುದಾಯಗಳ ಒಕ್ಕೂಟದ ಅವರು 3 ಜನ ನೇತೃತ್ವದಲ್ಲಿ ಸುಮಾರು 5 ಲಕ್ಷ ಜನ ಕರ್ನಾಟಕ ರಾಜ್ಯದಿಂದ 40 ಜಿಲ್ಲೆಯಿಂದ ಫ್ರೀಡಂ ಪಾರ್ಕಿಗೆ ಒಳ ಮೀಸಲಾತಿ ನಮ್ಮ ನಾಗಮೋಹನ್ ದಾಸ್ ಅವರೇನು ಆಯೋಗ ವರದಿ ಸರ್ಕಾರಕ್ಕೆ ಸಲ್ಲಿಸಿದಾರಲ್ಲ, ಅದು ವೈಜ್ಞಾನಿಕವಾಗಿದೆ ಅಂತೇಳಿ ಎಲ್ಲ ಪಂಡಿತರು ಆಮೇಲೆ ನ್ಯಾಯವಾದಿಗಳು ಅದರ ಸಾರಾಂಶವನ್ನು ಅಧ್ಯಯನ ಮಾಡಿ ನಿವೃತ್ತ IAS ಅಧಿಕಾರಿಗಳು ಅದು ವೈಜ್ಞಾನಿಕವಾಗಿದೆ, ಅದು ಸಾಮಾಜಿಕ ನ್ಯಾಯದ ಪರವಾಗಿ ಇಲ್ಲ ಅಂತೇಳಿ ನಸುವಾಗಿ ಅದು ಗೊತ್ತಾಗಿದೆ. ಹಂಗಾಗಿ ಬಲಗೈ ಸಮುದಾಯಗಳಿಗಾಗಲಿ ಎಡಗೈ ಸಮುದಾಯಗಳಿಗಾಗಲಿ ಆಮೇಲೆ ಪರಮ ಸಮುದಾಯ ಯಾರೇ 101 ಜಾತಿ ಪರಿಶಿಷ್ಟ ಜಾತಿಯಲ್ಲಿ ಬಾಬಾ ಸಾಹೇಬರು ಕನಸು ಕಂಡಿರ್ತಕ್ಕಂಥ ಈ ಜಾತಿಗಳು ಏನಿದಾರಲ್ಲ, ಇವರು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಇವರಿಗೆ ತುಳಿತಕ್ಕೂ ಒಳಪಟ್ಟಿರ್ತಕ್ಕಂಥ ಸಮುದಾಯಗಳು ಸಾಮಾಜಿಕ ನ್ಯಾಯ ಕೊಡ್ಬೇಕನ್ನೋದೇ ಬಾಬಾ ಸಾಹೇಬರ ಮೂಲ ಉದ್ದೇಶ. ಹಂಗಾಗಿ ನಾವು ಯಾವುದೇ ಒಂದು ಸಮಾಜದ ವಿರುದ್ಧವಲ್ಲ, ಇನ್ನೊಂದು ಸಮಾಜದ ಪರ ಅಲ್ಲ, ಸರ್ಕಾರಕ್ಕೆ ನಾವು ಎಚ್ಚರಿಸ್ತಾ ಇದ್ದೀವಿ. ಯಾಕಂತಂದರೆ ಈ ರಾಜ್ಯದಲ್ಲಿ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ತೆಲಂಗಾಣದಲ್ಲಿ ಈ 2 ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ನ್ಯಾಯಾಲಯಕ್ಕೆ ಬಿದ್ದೋಗಿರ್ತಕ್ಕಂಥ ಜೀರೋನಲ್ಲಿದ್ದಿರ್ತಕ್ಕಂಥ ಪಕ್ಷನ 2 ರಾಜ್ಯದಲ್ಲಿ ಬಲಗೈ ಸಮುದಾಯ 100% ಓಟು ಕೊಟ್ಟು ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಕಾಂಗ್ರೆಸ್ ಕಾರಣ ಬಲಗೈ ಸಮುದಾಯಗಳು ಬಹಳ ಶ್ರಮ ಇದೆ. ತೆಲಂಗಾಣದಲ್ಲಿ ಕೂಡ ಬಲಗೈ ಸಮುದಾಯಗಳು ಶ್ರಮ ಇದೆ. 2 ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸ್ತಾ ಇದೆ ಅಂದರೆ ಅದಕ್ಕೆ ಬೆನ್ನಲ್ವೇನೆ ಬಲಗೈ ಸಮುದಾಯಗಳು 100 ಓಟ್ ಹಾಕಿ ಗೆಲ್ಲಿಸಿರೋದು. ಹಂಗಾಗಿ ಮಾನ್ಯ ಮುಖ್ಯಮಂತ್ರಿಯವ್ರನ್ನ ನಾವು ಒತ್ತಾಯ ಮಾಡೋದೇನೆಂದರೆ, ನಮ್ಮ ಸ್ವಾಮೀಜಿಗಳು ಆಲ್ರೆಡಿ ತಮಗೆ ಹೇಳಿದಾರೆ, ಕರೆ ಕೊಟ್ಟಿದ್ದಾರೆ, ನೀವು ಯಾವುದೇ ಒಂದು ಈ ಗುಂಪುಗಳು ಏನು ಮಾಡಿದಿರಲ್ಲ ಸಾಮಾಜಿಕ ನ್ಯಾಯ ಬಾಬಾ ಸಾಹೇಬರು ಕನಸು ಕಂಡಿರ್ತಕ್ಕಂಥ ಸಾಮಾಜಿಕ ನ್ಯಾಯ ಆಗ್ಬೇಕಾಗ್ಲಿ, ಬಲಗೈ ಸಮಾಜಗಳನ್ನು ತುಳಿಯೋದು, ಇನ್ನೊಂದು ಸಮಾಜನ ಎತ್ತಿ ಕಟ್ಟೋದು ಇದು ಆದರೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಸೀಟ್ಗೆ ನಿಮಗೆ ಧಕ್ಕೆ ಬರ್ತಕ್ಕಂಥ ಕೆಲಸ ಬಳ್ಳಾರಿ ಜಿಲ್ಲೆಯಿಂದ ಈ ಬಲಗೈ ಸಮುದಾಯಗಳ ಒಕ್ಕೂಟ ವತಿಯಿಂದ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇದು ಸೂರ್ಯ ನ್ಯೂಸ್ ಕನ್ನಡ.